ಎಣ್ಣೆ ಬರ್ತಾರೆ. ನಾನು ಶಾಮಣ್ಣ ಮಗಳು DS ಸಂಚಾಲಕರು ಇಳಕಲ್. ಇವರು ರಾಮಣ್ಣ ತಳವಾರ್ ಜಮ್ಮಲ್ದಿನಿ ಹಿರಿಯರು ಹಾಗೂ ಅಮೀನಪ್ಪ ತಳವಾರ್ ಜಮ್ಮಲ್ದಿನಿ ಹಿರಿಯರು 1991-92ರಲ್ಲಿ ಜಮ್ಮಲ್ದಿನಿ ಗ್ರಾಮದಲ್ಲಿ ಹಕ್ಕುಪತ್ರ ವಿತರಣೆ ಆದವು. ಈ ಹಕ್ಕುಪತ್ರ ವಿತರಣೆಯನ್ನು ಜನಪ್ರತಿನಿಧಿಗಳ ಮಕ್ಕಳಿಗೆ ಆಗಿರೋ ಹೊರತಾಗಿ ಬದಲೇರಿಗಾಗಿಲ್ಲ. ಸಿದ್ದಮ್ಮನವರು 95-96 ಎರಡನೇ ಮದುವೆ ಆಗ್ತಾರೆ. ಇವರು ಆ ಆಸ್ತಿ ಒಳ್ಳೆ ಅವ್ರ ಗಂಡನ ಹೆಸರು ಸೇರಿಸ್ತಾರಲ್ಲಿ, ಎರಡನೇ ಗಂಡನ ಹೆಸರು ಸೇರಿಸ್ತಾರ. ಒಳ್ಳೆ 97-98ರಲ್ಲಿ ತಾಯಿ ಹೆಸರಲ್ಲಿ ಬಿಟ್ಟು ಕೊಡ್ತಾರ ದೊಡ್ಡಮ್ಮನವರು. 2011 ಅಗ್ಗ ತಂಗಿ ಹೆಸರು ಬರ್ತಾ ಸೋಮನಗೌಡಂದು. 2024 ಮೊಮ್ಮಗ ಬರ್ತಾನ ಅಮ್ರೇಗೌಡ ಅಂತಂದು. ಈಗ ಆಕೇಶಿ ಹಕ್ಕುಪತ್ರ ಬರೀ ತಿದ್ದುಪಡಿ ಆಯ್ತಂತ ಈ ಕಾನೂನು ಪ್ರಕಾರ ಉಲ್ಲಂಘನೆ ಆಗಿದೆ. ಈ ಎಲ್ಲ ಈ ಹಕ್ಕುಪತ್ರ 20 ವರ್ಷಗಟ್ಟಲೆ ಈ ಹಕ್ಕುಪತ್ರ ಪರಾಬರಿ ಮಾಡಬಾರ್ದಂತ ಸರ್ಕಾರದ ಆದೇಶ ಇದ್ರು ಇವರು ಬದ್ಲಿ ಹೆಸರಲ್ಲಿ ಪರಾಬರಿ ಮಾಡ್ಕೊಂತ ಹೊಂಟ್ರ. ಅದಕ್ಕಾಗಿ ಉಲ್ಲಂಘನೆ ಆಗೈತಿ. ಇದು ಒಳ್ಳೆ ಸರ್ಕಾರ ಇದನ್ನ ಸ್ವಾಧೀನಪಡಿಸಿಕೊಂಡು ಅಲ್ಲ ಸರ್ಕಾರಕ್ಕೆ ಅದು ಆಗ್ಬೇಕಂತ ನಾವು ಕೇಳ್ಕೊಂತೀವಿ. ಕೋಟೆನ್ ಜಾಗದಾಗ ಸೋಮಗೌಡ ಇವರು ತಾಯಿ ಅಂತರದಿಂದ ಅವರು ಹಸಿರೆ ಮನೆ ನಮ್ದು ಸ್ವಂತ ಇದ್ರ ಜಾಗ ಐತಂತೇಳಿ ಉತ್ತರಾದಿ ಆಸ್ತಿ ಐತಿ ಅಂತಂದು ಅವ್ರ ಮನೆ ಕಟ್ಸಕತ್ತಾರೆ. PDO ಸಾಹೇಬರು ಎಲ್ಲ ಕಾಗದಪತ್ರ ಕೊಟ್ಟರು, ಏನೂ ಕೆಲಸ ಬಂದು ಇಳಿಸವಲ್ರು. ಎಲ್ಲ ಕೆಲಸ ಚಾಲೂ ಮಾಡ್ಯಾರ, ಏನದಕ್ಕೇನು ತಕರಾರು ಮಾಡವಲ್ರು. ಸಿದ್ದಮ್ಮ ಅಂಬ್ರೇಗೌಡ ಇವ್ರ ಮನೆಗೆ ಬಲತ್ಕಾರದ ಮೇಲೆ ಅದ ಕಟ್ಸಾಕತ್ತಾರ್ರಿ. ಆಸ್ತಿ ನಂಬರ್ 766 ದೊಡ್ಡಬಸಯ್ಯ ಜಂಬಯ್ಯ ಹಿರೇಮಠ. ಇವರು ಬಿಲ್ ಕಲೆಕ್ಟರ್ ಇದ್ರು ಜಮ್ಮಲ್ದಿನ್ಯಾಗ. ಬಿಲ್ ಕಲೆಕ್ಟರ್ ಇದ್ದರು. ತಮ್ಮ ಹೆಸರಲ್ಲೇ ಈ ಹಕ್ಕುಪತ್ರವನ್ನು ಹುಟ್ಟಿಸಿಕೊಂಡು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಎಲ್ಲರಿಗೂ ತಮ್ಮ ತಿಳಿದಂಗೆ ಉತ್ತಾರ ಹುಟ್ಟಿಸಿ ಬೇರೆ ಈಗ ತಾವು PDO ಆಗ್ಯಾರ, ಇದಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕಂತ ಕೇಳ್ತೀವಿ ನಾವು. ಈ ಎಲ್ಲ ಹಕ್ಕುಪತ್ರಗಳನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಿ ಹಾಗೂ ಈ ಆಸ್ತಿಯನ್ನು ಸಾರ್ವಜನಿಕರ ಹಿತಕ್ಕಾಗಿ ಮಾಡಬೇಕೆಂದು ತಮ್ಮಲ್ಲಿ ಹೇಳ್ತೇವೆ. ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಬೇಕು. 14/8/2024 ಜಿಲ್ಲಾ ಅಧಿಕಾರಿಗಳಿಗೂ CO ಬಾಗಲಕೋಟ್ AC ಅವರಿಗೂ ಹೋಗಿ ಇವೆಲ್ಲ ಡಾಕ್ಯುಮೆಂಟ್ಸ್ ಮನವಿ ಕೊಟ್ಟು ಬಂದಿವಿ. ಇನ್ನುವರೆಗಾದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ ಕಾರಣ ಇನ್ನೂ 8 ದಿವಸದೊಳಗಾಗಿ ಕ್ರಮ ಕೈಗೊಳ್ಳದಿದ್ದರೆ ಜಮ್ಮಲ್ದಿನಿ ಗ್ರಾಮದ ಎಲ್ಲ ಯುವಕರು ಮತ್ತು ಹಿರಿಯರು ಸೇರಿ ಎಲ್ಲ ದಲಿತ ಸಂಘಟನೆ ಕೂಡಿ ಜಿಲ್ಲಾಡಳಿತ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ.